ಬಿಟ್ಟಿದ್ದೀರಾ? ನಾನು ಮಂಡ್ಯ ಗಂಡು ಅಂಬರೀಷ, ಬಯಸಿನ ಗಂಡು. Sit down. I'm your brand new English teacher. My name is Queen Elizabeth. Now introduce yourselves. ಈಗಿನ ಪರಿಚಯ ಮಾಡಿದ್ರಿ, ಎಲ್ಲಿ ಸಾಕ್ ಹೋಗಿದ್ರಿ ನೀವು? I will ask you one question. Who is Vasco da Gama? अरे क्या बताऊं यार, वही ना यार जो गोया फोटो मिला था, है ना? ವಾಕ್ಯ ರೀ, ಅವನ ವಾಕ್ಯ ನಾವ್ರಿ ಹಾರಾಡ ಕಸ ಹೊಡಿತಿದ್ರಿ, ಸ್ವಚ್ಛ ಸರಾಟ ಮಾಡ್ತಿದ್ರಿ, ಜಮ್ಮಿಗೆ ಮುತ್ತಲಿ ಕೊಡ್ತಿದ್ರಿ, ಆಕಳ ಹಾಲು ನಿಲ್ತಿದ್ರಿ, ಹಾಡಿನ ಹಾಲು ಕೊಡ್ತಿದ್ರಿ, ಕತ್ತಿ ಕಣ್ಣಿ ಬರ್ಕೊಂಡು ಅದ ಕತ್ತಿ ಮೇಲೆ ಹೋಗ್ತಿದ್ರಿ. ಯಾರೇ ವಾಕ್ಯ? ಬಂದವರೆಲ್ಲ ಇಂಗ್ಲಿಷ್ನಲ್ಲೇ ಮಂಡೆ ಬಿಸಿ ಮಾಡ್ತಾರೆ ಮಾರೆ, ನಾವೆಲ್ಲ ಎಲ್ಲಿ ಸಾಯ್ತಾರೆ ಮಾರೆ. ಬರೀ ಇಂಗ್ಲೀಷ್ ಇರೋ ಇದ್ರ ನಡುವೆ ನೀನು ಸುಮ್ಮನೆ ಕುಂತಿದ್ದೀಯ ಅಂದರೆ ನಿನ್ ಕಷ್ಟ ನನಗೆ ಅರ್ಥ ಆಗುತ್ತೆ. ಇಂಗ್ಲೀಷ್ ಪ್ರಪಂಚ ಇದೆ, ಯಾರಿಗೂ ಇಲ್ಲಲ್ಲ, ನೀನೇ ಕನ್ನಡಕ್ಕೋಸ್ಕರ ತಡೆದು ನಿಲ್ಲಿಸ್ಬೇಕು. ಸರಿ, ನಾನು ನಿಮಗೋಸ್ಕರ ಒಂದು ಪದ್ಯ ಹೇಳ್ಕೊಡ್ತೀನಿ, ಹೇಳಿ. ಕಪ್ಪೆ ಕರಕರ ತುಪ್ಪ ಮಾವಿನ ವಾಟೆ ಮರದಲ್ಲಿ ಕೋಟೆ, ಹದ್ದಿನ ಕೈಯಲ್ಲಿ ಸುದ್ದಿ ಕಳುಹಿಸಿ, ಕಾಗೆ ಕೈಯಲ್ಲಿ ಕಂಕಣ ಕಟ್ಟಿಸಿ, ನರಿ ಕೈಯಲ್ಲಿ ನಗಾರೆ ಒಡೆಸಿ, ಸೊಳ್ಳೆ ಕೈಯಲ್ಲಿ ಸೋಪಾನ ಏಳಿಸಿ, MTR ಸಂಜು ಮದುವೆ ಶನಿವಾರ. ನಂದು ಹುಬ್ಬಳ್ಳಿ ಸರ, ನಿಮ್ದೇ ಊರು? ಈಗ ನನ್ನ ಪರಿಚಯ ಬೇಡ, ನಿಮ್ಮ ಪರಿಚಯ ನಿಮ್ಗೆ ಮಾಡ್ಕೊಡ್ತೀನಿ ನೋಡಿ. ನಾನೇ ಬಯಲ್ಸೀಮೆಯ ಬಿರುಗಾಳಿ ಅನ್ಕೊಂಡು ಮೂಲೆಯಲ್ಲಿ ಕೂತಿರೋರು ಈ ಉತ್ತರ ಕರ್ನಾಟಕದವರು. ಮೀನ್ ತಿಂದು ಮಂಗಂಗಾರು, ಮುಂದಿನ ಬೆಂಚ್ನ 3 ಜನ ಮಂಗಳೂರಿನವರು. ಸಕ್ಕರೆ ಬೆಳೆದ್ರು ಸಿಹಿ ಅನ್ಸದೆ ಇರೋ ನೀವು ಮಂಡ್ಯದವರು. ಜಗತ್ತಿನ ಪರಿವೆ ಇಲ್ಲದೆ ಮೊಬೈಲ್ನಲ್ಲಿ ಮುಳುಗಿರೋರು ನೀವೇ ಬೆಂಗಳೂರಿನವರು. ಕೂತಿರೋರು ಈ ಮಹಾಶಯರು ಹಿಂದಿಯವರು. ನನ್ಗಿದೆಲ್ಲ ನೋಡಿದ್ರೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ದೀರಾ ಮಕ್ಕಳ? ನಿಮ್ಮನ್ನೆಲ್ಲ ನೋಡಿದ್ರೆ ಕರ್ನಾಟಕ ಒಡೆದೊಡ್ದು ಚೂರಾಗಿ ಕಾಣಿಸ್ತಿದೆ. ಆಂಗ್ಲ ಅಥವಾ ಇನ್ಯಾವುದೋ ವಿದೇಶಿ ಭಾಷೆಯನ್ನ ದೂರೋದ್ ಮೊದಲು ನಮ್ಮ ಆಂತರಿಕ ಬಿರುಕುಗಳನ್ನ ಕೂಡಿಸ್ಕೊಳ್ಬೇಕು. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕರ್ನಾಟಕ ಅಂದ್ಮೇಲೆ ಕನ್ನಡನೇ ಇರಬೇಕು, ಆಗಿಲ್ಲ ಅಂದ್ರೆ ತಟ್ಟೆಯಲ್ಲಿ ಮುಳುಗ್ ಸಾಯ್ಬೇಕು. ನೀವೆಲ್ಲ ಒಂದಾಗಿ ಒಗ್ಗಟ್ಟಿನಿಂದ ಒಂದು ನಾಟಕ ಮಾಡಬೇಕು. ತಮ್ಮೆಲ್ಲರಿಗೆ ನಮಸ್ಕಾರ ಡಿಯರ್ ಫ್ರೆಂಡ್ಸ್. ನಾನು ರಂಭಾಸಿಯ ರಾಜ್ಕುಮಾರ್. ನಾನು ರಾವಣ. ವೇರ್ ಇಸ್ ದ ಟಾಸ್ಕರ್ ಮಂಜುನಾಥ್? ನಾನ್ರಿ ರಾವಣನ್ ಮೆಮೊರಿ ಕಾರ್ಡ್ ಇದ್ದಂಗ. ಯು ಬ್ಲಡಿ ರಾಸ್ಕಲ್ ಮಂಜುನಾಥ್, ಬಿಲ್ಡಪ್ ಸಾಕು. ವೈ ಆರ್ ಯು ಸೋ ಲೇಟ್? ನಿಂಗೆ ಹೆಂಡತಿ ಮಕ್ಕಳಿದಾರಾ? ಏನ್ ಕೆಲಸ ನಿಂಗೆ? ಅವ್ರು ಎಲ್ಲಿಂದ ಲೇಟ್ ಆಗಿದ್ರಿ ಸರ? ಯಾರಲ್ಲಿ? ಮಂಜುನಾಥ್ಗೆ ಸೂಟ್ ಆಗೋ ಹುಡುಗಿ ಇದ್ರೆ ಬರೀ ಕೈ ಎತ್ತಿ. ನೀವು ಶ್ರೀ, ನಾ ಒಳ್ಳೆ ಮದುವೆ ಆಗೋದು. ನಾನ್ ಕಮ್ಮಿ. ನೀನು ನನ್ಗೆ ಎಷ್ಟು ಮರ್ಯಾದೆ ಕೊಡ್ತೀಯಾ? ಆಫರ್ ಇಲ್ದಿರೋ ಏರ್ಟೆಲ್ ಯೂಸ್ ಮಾಡ್ತಿದ್ದು ನನಗೆ ಜಿಯೋ ಕೊಟ್ರೆ ಜೀವನೇ ನೀವು. ಈ ಜಿಯೋ ಇರತ್ತಂತ ಈ ಜೀವನಿಂದ ನಾನೇನು ಹೇಳಿದ್ರು ಮಾಡ್ತೀಯಾ? ತಂತ್ರಿ ಅಲ್ಲ, ಮಂತ್ರಿ ಮಂಜುನಾಥ ರೀ. ನಾನು ನಿಮ್ಮ ಸೇವೆಗೆ ಸದಾ ಸಿದ್ಧ. ಹಾಗಾದ್ರೆ ಏನ್ ಹೇಳಿ ಪ್ರಭು? ಹಾಗಾದ್ರೆ ಏನ್ ಹೇಳಿ ಪ್ರಭು? ಹಾಗಾದ್ರೆ ಈ ಕಲರ್ ಅವಾಗ ಹೇಳ್ತಿರೋ ಅಥವಾ ಮುಂದಿನ ಕಲರ್ ಅವಾಗ ಹೇಳ್ತಿರೋ? ಹುಡುಗಿನ ಮರ್ಕೊಡು.
ಎಷ್ಟು ಮಾಡಿತು ನೋಡೋ ಕಂಡ ಬರ್ತಾ ಇದೆ ಅದ್ಯಾಕೋ ಮನಸ್ಸು ಅವಳ ಹಿಂದೆ ನಂತರ ಓಡ್ತಾ ಇದೆ. ಹೌದಾ? ಹೌದು. ಹಂಗ ಹಂಗೆ ಅದೇ ಅದು ಹಂಗಲ್ಲ. ಹಿಂದೆ ಈ ವಿಷಯವಾಗಿ ಕನ್ನಡದವನಾದ ರಾಮನೆದುರು ಸೋತಿದ್ದೆ. ಆಗ ಸಭೆಯಲ್ಲಿದ್ದ ಕನ್ನಡ ಪರ ಹೋರಾಟಗಾರರಾದ ಪಾಟಲ್ ನಾಗರಾಜ್ ಅಂತವರು ನನಗೆ ಅವಮಾನ ಮಾಡಿ ಕಳಿಸಿದ್ರು. ಅದಕ್ಕೆ ಇವಾಗ ಈ ಆಪರೇಷನ್ ಅಪಹರಣ. ಅದರಲ್ಲಿ ಪ್ಲಾನ್ ಏನ್ರಿ? ಸ್ಟೆಪ್ 1, ಪ್ಲಾನ್ ಇಸ್ ಸೋ ಸಿಂಪಲ್. ಕರ್ನಾಟಕದಲ್ಲಿ ಇಂಗ್ಲಿಷ್ ಸ್ಕೂಲನ್ನು ಡಿಸ್ಟ್ರಾಕ್ಷನ್ ಆಗಿ ಮಾಡಿಬಿಟ್ಟಿದ್ದೀನಿ. ಆ ಚಿಕನ್ ಡಿನ್ನರ್ ಬೇಕು. ಲಕ್ಷ್ಮಣ ರಿಪೇರಿ ಮಾಡು. ಈಗ ನೋಡು, ಲಕ್ಷ್ಮಣ ಲೋ ರೇಂಜ್ ಹಾಟ್ಸ್ಪಾಟ್ ಅನ್ನ ಹಾಕಿ ಹೋಗ್ತಾನೆ. ಕನ್ನಡದ ಹಾಟ್ಸ್ಪಾಟ್ ರೇಂಜ್ ಇಲ್ಲಿವರೆಗೂ ಬರುತ್ತದೆ. ಇದನ್ನು ದಾಟಿ ಹೊರಗೆ ಹೋಗಬೇಡ. ಹಾಟ್ಸ್ಪಾಟ್ ಸಿಗದೆ ಬೇರೆ ಭಾಷೆಗಳ ನಡುವೆ ಕಳೆದು ಹೋಗ್ತೀಯ. ಹಾಗೆ ಆಗಲಿ, ಈ ಹಾಟ್ಸ್ಪಾಟ್ ರೇಂಜ್ ಬಿಟ್ಟು ಹೋಗಲ್ಲ. ನೀವು ಕನ್ನಡ ಹಾಟ್ಸ್ಪಾಟ್ ಪಾಸ್ವರ್ಡ್ ಕೊಡ್ತೀರಾ? ಯಾಕೆ? ಪಬ್ಜಿ ಆಡುತ್ತಾ? ಹೌದು, ನಮ್ಮ ಸ್ಕ್ವಾಡ್ ಮೆಂಬರ್ಸ್ ವೇಟ್ ಮಾಡ್ತಿದ್ದಾರೆ, ಬೇಗ ಹೇಳಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಯಿ. ಸ್ವಲ್ಪ ಹತ್ರ ಬಂದು ಹೇಳಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಯಿಗೆ. ಕನ್ನಡ ನಿಮ್ಮನೆಗೆ, ಸೀತೆ ನನಗೆ. ಸಿಗ್ನಲ್ ಸಿಗ್ತಿಲ್ಲ. ಅಯ್ಯೋ, ಕರ್ನಾಟಕದಲ್ಲಿ ಕನ್ನಡನೇ ಇಲ್ವಲ್ಲ. ನನ್ನ ಲೈಫು ಚಾರ್ಜ್ ಇಲ್ದಿರೋ ಬ್ಯಾಟ್ರಿ ಥರ ಆಗೋಯ್ತು. ಬ್ಯಾಟರಿ ಚಾರ್ಜ್ ಇಲ್ಲದೆ ಇದ್ರೆ ಏನಾಯ್ತು? ಪವರ್ ಬ್ಯಾಂಕ್ ಚಾರ್ಜ್ ಮಾಡಿದ್ರೆ ಆಯ್ತು. ಕನ್ನಡಕ್ಕೆ ಕೈ ಇಟ್ಟು ಭಾರತನಿಗೆ ಆಪತ್ತು. ಹಲೋ, ಜಡೆ ಸ್ಪೀಕಿಂಗ್. ಈತನ ರಾಮನ ಕೋಚಿಂಗ್ ಕಡೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಸಂಚು ಮಾಡಿ ವಂಚನೆಯಿಂದ ನನ್ನ ಸೀತೆಯನ್ನು ಅಪಹರಿಸಿದ ರಾವಣ. ಯಾವ ಅಯೋಧ್ಯೆಯ ವಂಶವೃಕ್ಷ ನಿನ್ನ ಕ್ರೌರ್ಯಕ್ಕೆ ಸಿಕ್ಕು ನಿರ್ನಾಮವಾಯಿತೆಂದು ತಿಳಿದಿರುವೆಯೋ ಆ ಮಹಾವಂಶವೃಕ್ಷವೆಂದು ಮತ್ತೆ ಚಿಗುರಿ ತಲೆ ಎತ್ತಿ ನಿಂತಿದೆ. ಶತ್ರುಗಳ ಸುಂದರಗಿಸಿ ನಮ್ಮ ನೆಲದಿಂದ ಬಡಿದೋಡಿಸಿ ವೈಜಯಂತಿಯ ರತ್ನ ಸಿಂಹಾಸನದಲ್ಲಿ ಮತ್ತೆ ಕನ್ನಡ ರಾಜಲಕ್ಷ್ಮಿಯನ್ನು ಸ್ಥಾಪಿಸುವ ಮುಹೂರ್ತ ಸ್ಥಿರವಾಗುತ್ತದೆ. ಕನ್ನಡಿಗರ ಪೌರುಷ, ಕನ್ನಡಿಗರ ಸಾಹಸ, ಕನ್ನಡಿಗರ ಸ್ವಾಭಿಮಾನ ಅಚಂದ್ರಾರ್ಥವಾಗಿ ಉಳಿದಂತದೇ ಹೊರತು ನಿನ್ನಂತಹ ಕೋಟಿ ರಾವಣರ ನಿರಂತರ ದಾಳಿಯಿಂದ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ. ಹೇ ರಾವಣ, ಕೆಂಗನಿಂದ ತೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಶಕ್ತಿ ನಿನ್ನದೆಲ್ಲ. ಪರರ ತೀವ್ರತೆಯನ್ನು ಅಪಹರಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಅವರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲುತ್ತಿದೆ. ಎಪ್ಪಿಸು ನಿನ್ನ ಹಾಟ್ಸ್ಪಾಟ್ನ. ಕೂಡುವ ಅಂಬಾನಿ ಕೊಟ್ಟ ನಿನ್ನ 4G ಅಸ್ತ್ರ. ರೀಚಾರ್ಜ್ ಮಾಡಿದ ಶೌರ್ಯ ನನಗೂ ಸ್ವಲ್ಪ ಕಿರಿಯಲಿ, ಅಥವಾ ಆಫರ್ ಸಿಕ್ತು ಅನ್ನೋ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಮತಾಂಧ ಕನ್ನಡತೆಯನ್ನು ಮದುವೆಯಾದೆ ಎಂಬ ಅಹಂಕಾರದಿಂದ ಕೊಬ್ಬಿದ ಮೂರ್ಖ. ಸುರಲೋಕಕ್ಕೆ ಹಾಟ್ಸ್ಪಾಟ್ ಕಲ್ಪಿಸಿ ವಾಯ್ಸ್ ಓವರ್ LT ಭೇದಿಸಿ ಪಬ್ಜಿಯಲ್ಲಿ ಚಿಕನ್ ಡಿನ್ನರ್ ಮಾಡಿದ ಈ ರಾವಣನ ಭುಜಬಲದ ಪರಾಕ್ರಮ ನಿನಗೇನು ತಿಳಿಯುವುದು ಮೂರ್ಖ? ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ? ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು ಬುಲೆಟ್ಟಿನ ಆಹ್ವಾನ. ಬುಲೆಟಿಗೆ ಸ್ಟೌ ಪ್ಯಾನಿ ಶ್ರೀರಾಮ. ಮುಚ್ಚು ಬಾಯಿ ನನ್ನ ಮಗನೇ. ಹೇ ರಾವಣ, ನನ್ನ ಸೀತೆ ಕನ್ನಡಕ್ಕಾಗಿಯೋ ಅಥವಾ ನೀವು ಉಗುಳೋ ಇಂಗ್ಲಿಷ್ಗಾಗಿಯೋ ಎಂಬ ನಿರ್ಧಾರಕ್ಕಾಗಿಯೇ ಈ ಯುದ್ಧ.
ಮುಗೀತು ನಿನ್ನ ಆಯಸ್ಸು. ಅದನ್ನ ಮುಗಿಸೋಕೆ ಇಲ್ಯಾರಿದ್ದಾರೆ ನಿಮ್ ಸಹಾಯಕ್ಕೆ? ನನ್ನ ಸಹಾಯಕ್ಕೆ ನನ್ನ ಸ್ಕ್ವಾಡ್ ಮೆಂಬರ್ಸ್ ಇದಾರಲ್ವಾ? ಅದಾರೆ. ಮತ್ತು ಹೆಲ್ತ್ ಕಿಟ್, ಎನರ್ಜಿ ಡ್ರಿಂಕ್ ಎಲ್ಲ ತುಂಬಿದೆ. ಇನ್ಯಾರು ಸೋಲ್ಸ್ತಾರೆ ನನ್ನ? ಹೀಗೆ ರಾವಣನಂತ ರಾಕ್ಷಸರ ಹತ್ತಿರ ನಮ್ಮ ಕನ್ನಡ ಭಾಷೆ ಸೀತೆಯ ರೂಪದಲ್ಲಿ ಸೆರೆಯಾದರೂ ರಾಮನಂತ ಕನ್ನಡಿಗರಾದ ನಾವು ಎಂದಿಗೂ ಅವಳ ಸ್ಥಾನ, ಮಾನ, ಗೌರವಕ್ಕೆ ಧಕ್ಕೆ ಬರದಂತೆ ಕಾಪಾಡೋ ಜವಾಬ್ದಾರಿ ನಮ್ಮ